ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿ
ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಏನು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. DCC ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ
ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಡೆದಂಥ 4 ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಿರುವಂಥದ್ದು. ಕೋರ್ಟ್ನಲ್ಲಿ ಅನರ್ಹತೆಗೊಂಡಂಥ ಮತದಾರರು ಒಂದು ಅಪೀಲನ್ನು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸುಮಾರು 16 ಜನರಿಗೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಅಕ್ಟೋಬರ್ 19ರಂದು ನಡೆದಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟಕ್ಕೆ ಕೋರ್ಟ್ ತಡೆ ನೀಡಿತ್ತು. ಒಂದು ಪ್ರಮುಖವಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ ಅವರು 4 ಕ್ಷೇತ್ರಗಳ ಗೆಲುವನ್ನು ಕೂಡ ಇವತ್ತು ಪ್ರಕಟ ಮಾಡಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕಿತ್ತೂರು ಮತ್ತು ಹುಕ್ಕೇರಿ ಕ್ಷೇತ್ರಗಳ ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವನ್ನು ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.